ಅದೇನಾದರೂ ವರದಿ ಏನಾದರೂ ತೆಗೆದುಕೊಂಡ್ರೆ ಅದನ್ನು ಮುಂದಿನ ನಡವಳಿಕೆಗಳನ್ನು ನಾವು ಎಲ್ಲ ಮುಖಂಡರು ಧರ್ಮಗುರುಗಳನ್ನು ಸೇರಿ ಅದನ್ನು ಮುಂದಿನ ಆಯೋಜನೆಯನ್ನು ಮಾಡ್ತೇವೆ. ವಿರೋಧ ಮಾಡ್ತಾ ಇಲ್ಲ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾನೂನುಬದ್ಧವಾಗಿ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಕ್ಕಲಿಗರಿಗೆ ಈ ಜಾತಿ ಜನಗಣತಿಯಿಂದ ಏನು ಅನ್ಯಾಯ ಆಗ್ತದೆ? ಯಾಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ಅಕಸ್ಮಾತ್ ಇದು ಅನುಮೋದನೆ ಆಯಿತು, ನಮಗೂ ಗೊತ್ತಿದೆ ಅದರ ಬಗ್ಗೆ. ಇರೋ ಜಾತಿಗಳನ್ನು ಕಡಿಮೆಯನ್ನು ತೋರಿಸಿ ಬೇರೆ ಜಾತಿಗಳನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತೋರಿಸಿ ಯಾವ ರೀತಿ ಸರ್ಕಾರಿ ಸೌಲಭ್ಯ ಕೊಡಬೇಕೋ ಅದನ್ನು ಅವ್ರಿಗೆ ತಪ್ಪಿಸಿಕೊಂಡು ನಮಗೆ ತಪ್ಪಬಾರದು ಅಂತಕ್ಕಂಥ ಹುನ್ನಾರ ಇದೆ. ಸರ್ಕಾರದ ಹುನ್ನಾರ. ಹೌದೌದು, ಇದು ಆರೋಪ ನೇರವಾಗಿ ಸರ್ಕಾರದ ವಿರುದ್ಧ ಮಾಡ್ತಾರೆ. ಸರ್ಕಾರ ಯಾರು ಮುಖ್ಯಮಂತ್ರಿ ಅಂದ್ರೆ ಸರ್ಕಾರ, ಮಂತ್ರಿ ಅಂದ್ರೆ ಸರ್ಕಾರ. ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಾದ ನಾರಾಯಣ ಸ್ವಾಮಿ ಅವರು ಈ ದಿವಸ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಅಂತೇಳಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಸುಮಾರು ವರ್ಷಗಳಿಂದ ಈ ಜಾತಿ ಗಣತಿ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಬರ್ತಲೇ ಇದೆ. ಸುಮಾರು 15 ವರ್ಷಕ್ಕೆ ಹಿಂದ್ಗಡೆ ಕಾಂತರಾಜ್ ಅವರನ್ನ ಮತ್ತೆ ಜಯಪ್ರಕಾಶ್ ಹೆಗ್ಗಡೆ ಅವರನ್ನು ಈ ಜಾತಿ ಗಣಿತ ಬಗ್ಗೆ ಅಧ್ಯಕ್ಷರನ್ನಾಗಿ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರು. ಬಹುಶಃ ಅವರು ಯಾವ ಹಳ್ಳಿಯಲ್ಲಿ ಬಂದು ಜಾತಿ ಗಣತಿಯನ್ನು ಮಾಡಿದ್ದಾರೆ, ಯಾರನ್ನು ಕೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು, ಬಟ್ ಯಾರೇ ಒಬ್ಬರು ಮನೆಗಾಗಲಿ ಅದು ಹಳ್ಳಿಗಾಗಲಿ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಮಾಹಿತಿಯನ್ನು ಕೊಡಬೇಕಾದ್ರೆ, ಜಾತಿ ಗಣತಿ ಕೊಡಬೇಕಾದ್ರೆ ಒಂದು ಪೇಪರ್ಗಳಲ್ಲಿ ಹಾಕಿಸಿ ಇಂಥ ದಿವಸ ಇಂಥ ಹೋಬಳಿಗೆ ಬರ್ತಾ ಇದ್ದೀವಿ, ಇಂಥ ದಿವಸ ಮಾಹಿತಿಯನ್ನು ಕೊಡಿ ಅಂತ ಕೊಡಬೇಕು. ಆದರೆ ಯಾವ ಹಳ್ಳಿಯಲ್ಲೂ ಬಂದಿಲ್ಲ. ತಮ್ಮ ಮನೆಗಳಿಗೆ ಏನಾದರೂ ಬಂದಾಗ ಏನೋ ನನಗೆ ಬಂತು ಗೊತ್ತಿಲ್ಲ. ಆದಾಗ್ಯೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲ ಜಾತಿಗಳೂ ಅಣ್ಣ ತಮ್ಮಂದಿರೋದನ್ನ ಇವತ್ತು ವಿಷು ಬೀಜ ಬಿತ್ತಿಸಿ ಅವರ ಜಾತಿ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು, ಆ ಜಾತಿ ಮೇಲೆ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿದೆ. ಏನು ಯಾವ ಒಂದು ವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೂ ಒಂದು ವರ್ಗ ನಮ್ಮನ್ನ ತುಳಿಲಿಕ್ಕೆ ಈ ಒಕ್ಕಲಿಗ ಮತ್ತು ಲಿಂಗಾಯತರು ಮಾಡ್ತಾ ಇದ್ದಾರೆ ಹುನ್ನಾರ ಅಂತೇಳಿ. ಯಾರೇ ಆಗಲಿ ನಮ್ಮ ಸಮಾಜ ಪ್ರಕೃತಿಯಿಂದ ಹುಟ್ಟಿದ ಸಮಾಜ. ಯಾರೂ ಇವತ್ತೂ ನಾವೆಲ್ಲರೂ ಒಡಲಲ್ಲಿಟ್ಕೊಂಡು ಅಣ್ಣ ತಮ್ಮಂದ್ರಂತೆ ಬರ್ತಾ ಇರ್ತಕ್ಕಂಥ ಸಮಾಜ ಇದೆ. ನಾವು ಒಬ್ಬರ ಹಕ್ಕುಗಳನ್ನು ಹತ್ತಿಕ್ಕಿ ನಮ್ಮ ಹಕ್ಕನ್ನು ಸಾಧಿಸಲಿಕ್ಕೆ ನಾವೆಲ್ಲೂ ಹೋಗಿಲ್ಲ. ಆದರೆ ವೈಜ್ಞಾನಿಕವಾಗಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಅವರು ಯಾವ ವರದಿ ಕೊಟ್ಟಿದ್ದಾರೆ, ಅವರು ಯಾವ ಆಧಾರದ ಮೇಲೆ ಮುಂದಿನ ಪೀಳಿಗೆಗೆ ಅವ್ರನ್ನ ತುಳಿಲಿಕ್ಕೆ ನಾವು ಸಿದ್ಧ ಇಲ್ಲ. ಯಾರು ನಮ್ಮ ಮೇಲೆ ದೌರ್ಜನ್ಯಕ್ಕೆ ಹತ್ತಿಕ್ಕಕ್ಕೆ ಬರ್ತಾರೋ ಆವಾಗ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ನಮ್ಮ ಒಪ್ಪಿದೆ, ಅದನ್ನು ಮಾಡ್ತಾ ಇದ್ದೀವಿ. ಅದವರ ಸ್ವಂತ ಅಭಿಪ್ರಾಯ, ಅದವರು ಸ್ವಂತ ಅಭಿಪ್ರಾಯ. ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಒಕ್ಕಲಿಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಅದು ವೈಜ್ಞಾನಿಕವಾಗಿದೆ ಅಂದರೆ ಅದನ್ನು ವಿರೋಧ ಮಾಡ್ತೇವೆ. ನಮ್ಮ ನಾಯಕರು ಆಗಿ ಹೇಳಿದ್ರು ಅಂತಲೇ ನಾವು ಸುಮ್ಮನೆ ಕೂತಿರ್ತಕ್ಕಂಥದ್ದಲ್ಲ, ನಾವು ರಾಜಕೀಯ ಮಾಡಲಿಕ್ಕೆ ಬಂದಿರತಕ್ಕಂಥದ್ದಲ್ಲ. ನಮ್ಮ ಸಮಾಜದ ಒಂದು ಏಳಿಗೆಯನ್ನು ಸಮಾಜದ ದೃಷ್ಟಿಯಿಂದ ನಾವು ಕೆಲಸ ಮಾಡಿರ್ತಕ್ಕಂಥದ್ದು. ಇದು ಇಲ್ಲಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಉದ್ದೇಶ ಅಲ್ಲ. ಇದು ಅದನ್ನೊಂದು ನಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ನಡೀತಾ ಇರ್ತದೆ ಇಲ್ಲ, ಅದನ್ನೇ ನಾನು ಹೇಳ್ತಕ್ಕಂಥದ್ದು.
ನಾನು ಒಂದು ಜಾತಿ ನಮ್ಮ ಜಾತಿ ಬಗ್ಗೆನೇ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ನಮ್ಮ ಜಾತಿಗಳಿಗಿಂತ ಬೇರೆ ಜಾತಿಗಳು ಕೂಡ ಇನ್ನು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜಾತಿಗಳಿಗೂ ಅನ್ಯಾಯ ಆಗಿದೆ ಈಗ. ಅಲ್ಲ ಸರ್, ಅನ್ಯಾಯ ಅಂದ್ರೆ ಯಾವ ಥರ ಅನ್ಯಾಯ ಆಗಿದೆ ಅಂತ ಹೇಳಿ. ಅನ್ಯಾಯ ಆಗಿದೆ ಅಂದರೆ ಅವರೆಲ್ಲೇ ಒಂದು ಐಷಾರಾಮಿ ಕೊಠಡಿಯಲ್ಲಿ ಕುತ್ಕೊಂಡು ಒಂದು ಲೆಕ್ಕದಲ್ಲಿ ಕೊಟ್ಬಿಟ್ರೆ ಅದು ಒಪ್ಕೊಳ್ಳೋಕ್ಕಾಗುತ್ತಾ? ಹೋಗಿ ನಿಮ್ಮ ಮನೆಗೆ ಬಂದಿದ್ರ ಇಲ್ಲ ಇವ್ರ ಮನೆಗೆ ಬಂದಿದ್ರೆ ಅವ್ರನ್ನ ಕೇಳಿದ್ರ? ಸರ್ವೆ ಮಾಡಿದ್ದಾರ? ವರದಿಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರದ್ದೇ ಬೇರೆ. ಕಾಂತರಾಜು ಹೆಗ್ಡೆ ಅವರು ನಾಗಮೋಹನ್ ದಾಸ್ ಆಯೋಗಕ್ಕೂ ಇದಕ್ಕೂ ಸಂಬಂಧ ಇದೆ. ಏನಾದರೂ ಹಳ್ಳಿಗಳಿಗೆ ಹೋಗಿ ಬಂದು ಮಾಡಿದ್ದಾರೋ ಅಥವಾ ವೋಟರ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೋ ನಮಗಂತೂ ಅರ್ಥ ಆಗ್ತಾ ಇದೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯವನ್ನು ಹತ್ತಿಕ್ಕಿ ಅವರ ಬರ್ತಕ್ಕಂಥ ಸೌಲಭ್ಯಗಳನ್ನು ಕಸಿದುಕೊಳ್ಳಬೇಕು ಅನ್ನೋದು ದೃಷ್ಟಿಯಿಂದ ಮಾಡಿ ಯಾವ ಸಮುದಾಯದವರಿಗೆ ನಮ್ಮ ಸಂವಿಧಾನದ ಪ್ರಕಾರ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಕೊಡೋದ್ರಲ್ಲಿ ನಮ್ಮದು ಪೂರ್ಣವಾಗಿ ಸಮ್ಮತ ಇದೆ. ಆದರೆ ನಮ್ಮ ಸಂವಿಧಾನವನ್ನು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಹತ್ತಿಕ್ಕೇನಾದರೂ ಹೋದರೆ ನಾವು ಉಗ್ರ ಹೋರಾಟವನ್ನು ನಡೆಸ್ತೇವೆ. ರಾಜಕೀಯದ ಬಗ್ಗೆ ನಮಗೆ ಬೇಕಾಗಿದೆ. ಆ ರಾಜಕೀಯದವ್ರು ಅದು ಮಾತನಾಡ್ತಾರೆ, ಇವ್ರು ರಾಜಕೀಯದವ್ರು ಅವ್ರು ಮಾತನಾಡಲಿಲ್ಲ ಅನ್ನೋದು ದೃಷ್ಟಿ ಇದೆ. ಅದು ನಮಗೆ ಬೇಕಾಗಿಲ್ಲ. ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು, ನಮಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೇಳ್ತಕ್ಕಂಥ ಹಕ್ಕು ನಮ್ಮದಿದೆ. ಯಾವತ್ತು ನಮ್ಮನ್ನು ತುಳಿಬೇಕು ಅಂತ ಹೊರಟಿದ್ದಾರೋ ಅದಕ್ಕೆ ನಮಗೆ ಪೂರ್ಣವಾದ ವಿರೋಧ ಇದೆ. ನಮ್ಮ ಸಮಾಜದ ಧರ್ಮಗುರುಗಳಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾನಂದ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು, ಕುಮಾರಸ್ವಾಮಿ ಚಂದ್ರಶೇಖರ್ ಕುಮಾರಸ್ವಾಮಿಯವರು ಇವರೆಲ್ಲ ನಮ್ಮ ದಾರಿದೀಪರಾಗಿದೆ. ಅವರ ಮುಂದಿನ ನಡೆ ಏನು ಅಂತೇಳಿ ಅವ್ರು ಯಾವ ರೀತಿ ನಮ್ಗೆ ಆದೇಶ ಕೊಡ್ತಾರೆ ಆ ರೀತಿಯನ್ನು ಮಾಡ್ತಾರೆ. ಮತ್ತು ಈ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾವು ಬಿಡೋಲ್ಲ. ಅಂಗೀಕರಿಸಿದ್ರೆ ನಮ್ಮ ಮಕ್ಕಳು ನಮಗೆ ಮುಂದೆ ಶಾಪ ಆಗ್ತಾರೆ. ಆದ್ದರಿಂದ ನಾವು ಉಗ್ರ ಹೋರಾಟವನ್ನು ಇದರಲ್ಲಿ ನಡೆಸ್ತೀವಿ. ಅದರಿಂದ ನಮ್ಮ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಈ ರೀತಿ ಒಂದು ಉಗ್ರ ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಒಂದೊಂದು ಚೆನ್ನಾಗಿ ಗೊತ್ತಿದೆ, ವಿರೋಧ ಮಾಡ್ಕೊಂಡು ಅದ್ರ ಬಗ್ಗೆ ಅದು ವಿಶ್ಲೇಷಣೆ ಮಾಡೋದು ಬೇಡ ಇಲ್ಲಿ. ಅಲ್ಲ, ತಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಈ ವಿಚಾರವಾಗಿ. ಒಗ್ಗಟ್ಟು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರವ್ರದ್ದು ಏನೋ ಲಿಮಿಟ್ ಅವ್ರವ್ರದ್ದು ಇರ್ತದೆ, ಪಾರ್ಟಿ ಬೈಂಡಿಂಗ್ ಎಲ್ಲ ಇರ್ತದೆ. ಆದ್ರೂ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಕರೆಯನ್ನು ಕೊಡ್ತೇನೆ ಅವ್ರಿಗೂ. ನೀವು ನಿಮ್ಮ ರಾಜಕೀಯವನ್ನು ಸ್ವಲ್ಪ ಬದಿಗಿಟ್ಟು ಮುಂದಿನ ಪೀಳಿಗೆಗೆ, ನಮ್ಮ ಸಮಾಜದ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದು ನೀವೊಂದು ಯೋಚನೆ ಮಾಡಿ. ಆ ಯೋಚನೆ ಮಾಡಿದ್ರೆ ನೀವೇ ಮುಂದಕ್ಕೆ ಅದನ್ನು ಫಲ ಅನುಭವಿಸಬೇಕಾಗ್ತದೆ ಅಂತ ಕೂಡ ನಾನು ಕರೆ ಕೊಡ್ತೇನೆ. ಸಿಎಂ ಅವರು ಕ್ಯಾಬಿನೆಟ್ ಅಲ್ಲಿ ಅಭಿಪ್ರಾಯ ಸಂಗ್ರಹ ಸರ್, ಆ ಟೈಮಲ್ಲಿ ಮಾಡಿಲ್ಲ. ಅವಲೋಕನ ಅದೇ ಅದರಿಂದಾನೇ ಮಾಡದೇ ಇರೋದು. ಅವರು ವೈಜ್ಞಾನಿಕವಾಗಿ ಇಲ್ಲ ಅಂತಾನೆ ಅಕ್ಸೆಪ್ಟ್ ಮಾಡಲಿಲ್ಲ. ಈಗ ನಮ್ಮದೇನು ಅದನ್ನು ಮಾಡಲೇಬಾರದು ಅಂತೇಳಿ ನಮ್ದು ಪ್ರತಿಭಟನೆ. ಈಗ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಕ್ಕಲಿಗರಿಗೆ ಟಾರ್ಗೆಟ್ ಆಗಿಲ್ಲ. ನಾನು ನಮ್ಮ ಕಮ್ಯುನಿಟಿ ಒಂದೇ ಟಾರ್ಗೆಟ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಹೌದೌದು, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಬಂದ ಮೇಲೆ ಎಲ್ಲರಿಗೂ ಅನುಕೂಲ ಆಗಲಿ. ಟಾರ್ಗೆಟ್ ಅಂದ್ರೆ ಇಲ್ಲ, ರಾಜಕೀಯ ಇಲ್ಲಿ ಮಿಳ್ತಾ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ ಅದನ್ನ. ಅದು ಸ್ಪಂದಿಸ್ಬೇಕು ಅವರು. ಯಾಕಂತ ಹೇಳಿದ್ರೆ ಎಲ್ಲ ಸಚಿವರು, ಎಲ್ಲ ಜಾತಿಗಳ ಸಚಿವರು ಅನ್ನೋದು ಅವರು ಕ್ಯಾಸ್ಟ್ ಕೋಟಾದಲ್ಲಿ ಹೇಳ್ತಾರೆ. ನಾವು ಒಕ್ಕಲಿಗರ ಕೋಟಾದಲ್ಲಿ ನಮಗಿಷ್ಟು ಕೊಡಿ, ಇನ್ನೊಂದು ಕೋಟಾದಲ್ಲಿ ಇಷ್ಟು ಕೊಡಿ. ಅವರ ಸ್ಪಂದಿಸ್ತಕ್ಕಂಥದ್ದು ಮತ್ತು ಅವರು ಖಂಡನೆ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ. ಅದೇನಾದರೂ ಅವ್ರು ಮಾಡದೆ ಹೋದರೆ ಮತ್ತೆ ಮುಂದಿನ ದಿವಸಗಳಲ್ಲಿ ಅವರೇ ಅದರ ಫಲವನ್ನು ಅನುಭವಿಸ್ತಾರೆ. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸಿದ್ಧ ಇಲ್ಲ.
ಧಕ್ಕೆ ಬರ್ತದೋ ಅವತ್ತು ನಾವು ಬೀದಿಗಿಳಿಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಅವರು ಒಂದು ಕರೆಯನ್ನು ಕೊಟ್ಟರು. ಈಗಲೂ ಅದು ಪ್ರಶಸ್ತವಾಗಿದೆ, ಅದರ ದಾರಿಯನ್ನು ಹಿಡಿತೇವೆ. ಕೇಳಿಸ್ತಾ ಇಲ್ಲ. ಯಾವ ಜಾತಿಯ ವಿರೋಧವಲ್ಲ, ಇದುವರೆಗೂ ವಿರೋಧಕ್ಕೆ ಬಂದಿರತಕ್ಕಂಥ ಸಮಾಜವಲ್ಲ ನಮ್ಮದು. ಆದುದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇದನ್ನು ಹೈಲೈಟ್ ಮಾಡಬೇಕು ತಾವು. ಯಾಕಂದ್ರೆ ವೈಜ್ಞಾನಿಕವಾಗಿ ಮಾಡಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅನ್ನೋದನ್ನು ತರಲಿ, ಅದರಲ್ಲಿ ನಮಗೇನು ಅಭ್ಯರ್ಥಿಗಳಿಲ್ಲ ಅಂತ ಹೇಳ್ತಾ ನಿಮಗೆಲ್ಲರಿಗೂ